ನಮ್ಮ ಅಮ್ಮಯ್ಯ ಬೆಳಕಾಳು ಬೇಯಿಸ್ಕೊಂಡೈತೆ ನೋಡಿ ಸ್ನೇಹಿತರೆ. ಹುಡುಕ ನೋಡ್ಬಿಟ್ಟು ಈ ಥರನ ಓಡಾಪಾಡ ಐತೆ ನಮ್ತನ ಸ್ನೇಹಿತರೆ. ಬದನೆಕಾಯಿ ಬೇಯಿಸಿದ್ಮೇಲೆ ಅದರ ಹೂಳ ಏನೇನು ಇರ್ತಾವೆ ಅಂತ ನೋಡೋದು, ಚೆಕ್ ಮಾಡೋದು. ಬದನೆಕಾಯಿ ಟೊಮಾಟೆ ಹಣ್ಣು ಬೇಯಿಸ್ಕೊಂಡು ನೋಡಿ ಸ್ನೇಹಿತರೆ. ಸೆಪ್ಟಸ್ ಒಯ್ಕೊಂಬೋದು. ಸ್ನೇಹಿತರೆ ನಮ್ಮಮ್ಮ ನೋಡಿ, ನಮ್ಮಮ್ಮ ಗೊಜ್ಜಿ ಉಸ್ತಾಯಿತೆ. ಬದನೆಕಾಯಿನೂ ಟಮಾಟೆ ಹಣ್ಣು ಬೇಯಿಸ್ಕೊಂಡು ಆ ಬದನೆಕಾಯಿನಲ್ಲಿರೋ ಹೂಳವನ್ನು ಚೆಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಎಷ್ಟು ಹೋಟ್ಲಲ್ಲಿ ಉಣ್ಬೋದನ್ನು ಕಂಟ್ರೋಲ್ ಮಾಡಬೇಕು ಸ್ನೇಹಿತರೆ. ಮನೆಯಲ್ಲಿ ಮುದ್ದೆ ಎದ್ದಾಗ ಬೈಗಿಂದ ಮುದ್ದೆ ಉಣ್ಬೇಕು ಸ್ನೇಹಿತರೆ. ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಭಾಳ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಾಡ್ಕೊಂಡು ಉಂಡ್ರೆ ಚೆನ್ನಾಗಿರುತ್ತಾ? ಹಾಂ, ಚೆನ್ನಾಗಿರುತ್ತಾ? ಅಮ್ಮನ ರುಚಿ ಸ್ನೇಹಿತರೆ. ಇವಾಗಿನ ಕಾಲದಲ್ಲಿ ಇಂಥ ಸಾರು ಮಾಡ್ಕೊಂಡು ಉಣ್ಬೇಕು ಸ್ನೇಹಿತರೆ. ಯಾಕಂದರೆ ನಾವು ನ್ಯಾಲ್ಗೆ ರುಚಿ ಅಂತ ಅಂದ್ಬಿಟ್ಟು ಹೋಟ್ಲಾಗೆಲ್ಲ ಉಂಡು ಬಂದ್ಬಿಡ್ತೀವಿ. ಅದು ಆರೋಗ್ಯಕ್ಕೆ ಹಾನಿಕರ. ಈಗೆಲ್ಲ ಹಾಸನದ ಕಡೆಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತೈತೆ, ಹೃದಯಾಘಾತ ಆಗಿ ಅಲ್ಲೆಲ್ಲಿ ಮನೆಗೆ ಹೋದರು, ಹೊರ್ಗಡೆಗೆ ಹೋದರು, ಮನೆಗೆ ಬರೋದೇ ಡೌಟ್ ಆಗಿದೆ ಸ್ನೇಹಿತರೆ. ಆದ ಕಾರಣ ದಯವಿಟ್ಟು ಹೊರಗಡೆ ತಿಂಡಿ ಬಿಟ್ಟು ಮನೇಲಿ ಊಟ ಮಾಡಿ ಸ್ನೇಹಿತರೆ. ಮುದ್ದಿಗೆ ನಮ್ಮ ಅಮ್ಮಯ್ಯ ನೋಡಿ ಸ್ನೇಹಿತರೆ. ಸ್ನೇಹಿತರೆ ಈ ಥರ ಮುದ್ದೆ ಕೋಲಾಗಿ ಈ ಥರ ಹಿಂಗೆ ಅನ್ಬೇಕು ಸ್ನೇಹಿತರೆ. ಯಾಕಂದರೆ ಹಸಿಟ್ಟು ಗಂಟು ಆಗಿರ್ತೈತೆ, ಹೆಚ್ಚು ಕಡೆ ನಯಸ್ಸು ಬರುತ್ತೆ ಸ್ನೇಹಿತರೆ. ಆಗೋತು ಅಡುಗೆ ನೋಡ್ರಿ. ನಮ್ಮ ಅಮ್ಮಯ್ಯ ಊಟಕ್ಕೆ ಕುಂತೈತೆ. ಅಮ್ಮ ನನಗಂತೂ ತಿನ್ನಿಸ್ತೇನಮ್ಮ. ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಯಾಕಂದರೆ ನನ್ನ ಕಡೆಯಿಂದ ಒಂದು ಮನವಿ, ಎಂಥ ಕಷ್ಟನೇ ಇರಲಿ ಸ್ನೇಹಿತರೆ, ನಮ್ಮ ತಂದೆ ತಾಯಿರನ್ನ ವಯಸ್ಸಾದ್ಮೇಲೆ ಚೆನ್ನಾಗಿ ನೋಡ್ಕೋಬೇಕು. ಯಾಕಂದರೆ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋರನ್ನ ಮರಿಬೇಡ ಅಂತಾರೆ. ದಯವಿಟ್ಟು ಅವ್ರು ನಮ್ಮ ಪಾಲಿಗೆ ದೇವ್ರಿದ್ದಂಗೆ. ಯಾಕಂದರೆ ಇವತ್ತಿನ ಕಾಲದಾಗಿ ನಮ್ಮ ಮಕ್ಕಳನ್ನ ಸಾಕ್ಬೇಕಾದ್ರೆ ಭಾಳಷ್ಟು ಕಷ್ಟ ಇದೆ. ಹಂಗೆ ಅವತ್ತಿನ ಕಾಲದಾಗ ನಮ್ಮ ಅಮ್ಮರು ನನ್ನ ತಂದೆಯವರು ನಮ್ಮನ್ನು ಸಾಕಿದ್ರಲ್ಲ, ಅದನ್ನು ನೆನೆಸ್ಕೊಡ್ರಿ ದಯವಿಟ್ಟು. ಯಾವುದೇ ಕಾರಣಕ್ಕೂ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮಕ್ಕೆ ಸೇರಿಸ್ಬೇಡ್ರಿ. ಅವ್ರನ್ನ ಆದಷ್ಟು ಸುಖ ಸಂತೋಷವಾಗಿ ನಾವು ನೋಡ್ಕೊಂಡ್ರೆ ನಾವು ಸಂತೋಷವಾಗಿರ್ತೀವಿ ಸ್ನೇಹಿತರೆ. ನಿಮ್ಮ ಹುಡುಗ ಕೊಟ್ಟಾರ ರಾಜಣ್ಣ. ಸ್ನೇಹಿತರೆ ನಾವು ಸಣ್ಣ ಹುಡುಗರಾಗೆ ನಮ್ಮಪ್ಪ ನಮ್ಮ ಅಮ್ಮನೂ ಹಿಂಗೆ ಅಗ್ಲಮಕ್ಕೆ ಹಾಕೊಂಡು ಸಾಕಿರ್ತಾರೆ, ನೆನೆಸ್ಕೊಡ್ರಿ.